ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಾಧನೆ ಮಾಡಿಕೊಳ್ಳುವುದು ಬಹಳ ಕಷ್ಟ. ಧರ್ಮಾಚರಣೆ ಅನ್ನುವಂಥದ್ದು ಸುಲಭ, ಆದರೆ ಧರ್ಮವನ್ನು ತಿಳಿದುಕೊಳ್ಳುವುದೇ ಕಷ್ಟ. ಯಾವುದು ಧರ್ಮ ಯಾವುದು ಅಧರ್ಮ ಅಂತಲೇ ಗೊತ್ತಾಗಲ್ಲ ನಮಗೆ. ನಾವು ಯಾರಾದರೂ ಹೇಳಿಬಿಟ್ರೆ ಅದು ಸಾರ್ವಜನಿಕವಾಗಿ ಹೇಳಿದ್ದು ಅಂತ ನಾವು ಅನುಷ್ಠಾನ ಮಾಡ್ತೀವಿ, ಆದರೆ ಅದು ಸಾರ್ವಜನಿಕವಾಗಿರಲ್ಲ. ಅದು ವ್ಯಕ್ತಿಶಃ ಅದು ಧರ್ಮ ಅನ್ನುವಂಥದ್ದು ವಿಭಿನ್ನವಾಗ್ತಾ ಹೋಗುತ್ತೆ. ಎಲ್ಲರಿಗೂ ಒಂದೇ ಧರ್ಮ ಬರಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ ಧರ್ಮದ ವಿಂಗಡಣೆ ಆಗ್ತಾ ಹೋಗುತ್ತೆ. ಅದು ವ್ಯಕ್ತಿ ದೇಶ ಕಾಲಗಳಿಗೆ ಅನುಗುಣವಾಗಿ ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಈಗ ಯಾವತ್ತೂ ಕೂಡ ನಾವು ಇದ್ದದ್ದನ್ನು ಇದ್ದಂತೆ ಹೇಳಬೇಕು, ಆದರೆ ಒಬ್ಬನ ಬದುಕ್ತಾನೆ, ಅವನಿಗೆ ಇಲ್ಲದೇನಿದ್ರೆ ಅವನು ಸತ್ತು ಹೋಗ್ತಾನೆ. ನಾವು ಸತ್ಯವನ್ನೇ ಹೇಳಿದ್ರೆ ಅವನು ಸತ್ತು ಹೋಗ್ತಾನೆ ಅನ್ನೋ ಪ್ರಸಂಗದಲ್ಲಿ ಅವನಿಗೆ ಸುಳ್ಳನ್ನೇ ಹೇಳಬೇಕು, ಸುಳ್ಳೇ ಸತ್ಯವಾಗುತ್ತೆ. ಒಬ್ಬ ಸಾತ್ವಿಕ ವ್ಯಕ್ತಿಗೆ ಜೀವನ ಕೊಟ್ಟ ಪುಣ್ಯ ನಮಗೆ ಬರುತ್ತೆ. ಆದ್ದರಿಂದ ಯಾವುದು ಧರ್ಮ ಯಾವುದು ಅಧರ್ಮ ಅಂತ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತೀರ್ಮಾನ ಮಾಡುವುದು ಅಷ್ಟು ಸುಲಭ ಅಲ್ಲ. ಅದು ವ್ಯಕ್ತಿಶಃ ಭಿನ್ನವಾಗಿರುತ್ತೆ. ಆದ್ದರಿಂದ ಈಗ ನಾವು ಪ್ರತಿನಿತ್ಯ ಬೆಳಿಗ್ಗೆ ಅರುಣೋದಯ ಕಾಲದಲ್ಲಿ ಎದ್ದೇಳಬೇಕು ಅಂತ ನಾವು ಹೇಳ್ತೀವಿ, ಆದರೆ ಮನೆಯಲ್ಲಿ ಅವ್ಯವಸ್ಥೆಗಳಿದ್ದಾಗ, ಸಣ್ಣ ಮಕ್ಕಳು ಇದ್ದಾಗ, ಅಥವಾ ಇನ್ಯಾರಿಗೋ ಏನೋ ತುಂಬ ತೊಂದರೆ ಆಗುತ್ತೆ ನಾವು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಅನ್ನೋ ಪರಿಸ್ಥಿತಿ ಇದ್ದಾಗ ನಾವು ಆವಾಗ ಅವರಂತೆ ನಾವು ವರ್ತನೆ ಮಾಡ್ತಾ ಹೋಗಬೇಕು. ಮತ್ತು ಇನ್ನು ಇದು ಸುಮ್ಮನೆ ಒಂದು ಉದಾಹರಣೆ ಅಷ್ಟೇ, ಇನ್ನೂ ಅನೇಕ ವಿಚಾರಗಳಿದೆ ಹಾಗೆ. ಆದ್ದರಿಂದ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ನಾವು ತೀರ್ಮಾನ ಮಾಡೋದು ಅಷ್ಟು ಸುಲಭ ಆಗಲ್ಲ. ಮತ್ತು ಕೆಲವೊಂದು ಧರ್ಮಗಳನ್ನು ನಾವು ಮಾಡಲೇಬೇಕಾಗುತ್ತೆ. ಆವಾಗ ಏನು ಮಾಡಬೇಕು, ಅವರ ಅನುಮತಿಯನ್ನು ತೆಗೆದುಕೊಂಡು ಯಾರಿಗೂ ತೊಂದರೆ ಆಗದಂತೆ ನಾವು ಧರ್ಮಾನುಷ್ಠಾನವನ್ನು ನಾವು ಮಾಡ್ತಾ ಹೋಗಬೇಕು. ಈ ಒಂದು ಸೂಕ್ಷ್ಮವನ್ನು ಅರಿತು ನಾವು ಹೇಳ್ತಾ ಇರುವಂತಹ ಎಲ್ಲ ವಿಚಾರಗಳನ್ನು ಕೂಡ ಪ್ರತಿಯೊಬ್ಬರು ಗಮನ ಬಿಟ್ಟು ವಿಚಾರಗಳನ್ನು ಕೇಳಿ ಅದರಂತೆ ಅನುಷ್ಠಾನ ಮಾಡಬೇಕು. ನಾವು ಹೇಳುವಂತಹ ಧರ್ಮಾಚರಣೆಯಿಂದ ಯಾರಿಗೂ ತೊಂದರೆ ಆಗಬಾರ್ದು ಮತ್ತು ತಮಗೂ ತೊಂದರೆ ಆಗಬಾರ್ದು. ನಾಶಕ್ಕೆ ಶಾಸ್ತ್ರಚೋದನ ಅಂತ. ಯಾರಿಗೆ ಅದನ್ನು ಮಾಡಲಿಕ್ಕಾಗೋದಿಲ್ವೋ ಅಂಥವರು ಆ ಧರ್ಮವನ್ನು ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ. ಬಲವಂತವಾಗಿ ಸಾಧ್ಯವಾಗದೇ ಇದ್ದರೂ ಕೂಡ ಅದು ಮಾಡಬೇಕು ಅಂತೇನು ನಿಯಮಗಳಿರೋದಿಲ್ಲ. ಆದ್ದರಿಂದ ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಧರ್ಮಾಚರಣೆಯನ್ನು ಮಾಡಬೇಕು, ಹಾಗೂ ಅದನ್ನು ತಿಳಿದುಕೊಳ್ಬೇಕು. ಹೀಗೆ ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಕರ್ತವ್ಯಗಳು ಕೂಡ ವಿಭಿನ್ನವಾಗ್ತಾ ಹೋಗುತ್ತೆ. ಅವರವರ ಕರ್ತವ್ಯಗಳನ್ನೇ ಮೊಟ್ಟ ಮೊದಲು ಅವರು ನಿಭಾಯಿಸಬೇಕು. ಅದಾದ ಮೇಲೆ ಆ ಕರ್ತವ್ಯ ಪೂರ್ಣ ಆದಮೇಲೆ ಬೇರೆ ಧರ್ಮವನ್ನು ನಾವು ಆಚರಣೆ ಮಾಡಬೇಕು. ಮತ್ತು ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಂದರೆ ಯಾವತ್ತೂ ಕೂಡ ನಮ್ಮ ಸ್ವಧರ್ಮ ಏನಿದೆ ಅದನ್ನೇ ನಾವು ಮಾಡಬೇಕು. ಮತ್ತೊಬ್ಬರ ಧರ್ಮಕ್ಕೆ ನಾವು ಪ್ರವೇಶ ಮಾಡಬೇಕಾದ್ರೆ ಭಾರಿ ಕಷ್ಟ ಇದೆ, ಅದು ತುಂಬ ಭಯಂಕರವಾಗಿರುತ್ತೆ. ಅದರಿಂದ ನಮ್ಮ ಸ್ವಧರ್ಮವನ್ನು ಬಿಟ್ಟು ಮತ್ತೊಬ್ಬರ ಧರ್ಮವನ್ನು ನಾವು ಮಾಡಲಿಕ್ಕೆ ಹೋದರೆ ಅದು ಅಪಾಯ. ಅದು ಅಷ್ಟು ಸುಲಭ ಅಲ್ಲ. ಆದ್ದರಿಂದ ನಮ್ಮ ಧರ್ಮ ಏನಿದೆ, ನಮ್ಮ ದೇಶ ಕಾಲಗಳಿಗೆ ಅನುಗುಣವಾದದ್ದನ್ನೇ ನಾವು ಆಚರಣೆ ಮಾಡಬೇಕು ಎಂಬುದಾಗಿ ಹೇಳ್ತಾ, ಇವತ್ತಿನ ದಿವಸದ ರಾಯರ ನಾಮಲೇಖನವನ್ನು ಮಾಡಿರುವಂಥವರು ಶ್ರೀಮತಿ ಗಾಯತ್ರಿ ವೆಂಕಟೇಶ್ ಇವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಧನ್ಯರಾಗಿದ್ದಾರೆ. ಇವರು ಇವತ್ತಿನ ದಿವಸ ಮಾತನಾಡ್ತಾರೆ, ಕೇಳೋಣ ಬನ್ನಿ. ನಾನು ಗಾಯತ್ರಿ ವೆಂಕಟೇಶ್, ಬೆಂಗಳೂರಿಂದ. ನಾನು ಬೊಮ್ಮನಹಳ್ಳಿಲಿ ವಾಸ ಮಾಡ್ತಾ ಇರೋದು. ನನ್ನ ಮನೆಯಲ್ಲಿ ರಾಯರ ಚಿಕ್ಕದೊಂದು ಫೋಟೋದೊಂದಿಗೆ ಧ್ಯಾನ ಮತ್ತು ಆರಾಧನೆ ಮಾಡುತ್ತಿದ್ದೆ. ಜೊತೆಗೆ ಶ್ರೀವಿದ್ಯಾ ಧ್ಯಾನ ಮತ್ತು ಈ ಕ್ರಿಯೆ ಧ್ಯಾನ ಮುಗಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತಿದ್ದೆ. ಆಗ ನನ್ನ ಕನಸಿನಲ್ಲಿ ನನ್ನ ಶ್ರೀವಿದ್ಯಾ ಗುರುಗಳು ಬಾಗಿಲು ತಟ್ಟಿದ ಸಪ್ಪಳ ಕೇಳಿ ಬಂತು. ನನ್ನ ಹಿರಿಯ ಮಗಳಾದ ಇಂಪನ ನನ್ನನ್ನು ಕೂಗಿ ಯಾರು ಬಾಗಿಲು ತಟ್ಟುತ್ತಿದ್ದಾರೆ ಎಂದು ಕೂಗಿದ್ದಳು. ನಾನು ಬನ್ನಿ ಗುರುಗಳೇ ಎಂದು ಕರೆದೆ. ನೀನೇ ಬಾರಮ್ಮ, ನಿನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಬೇಕು, ನಿನಗೆ ಏನೋ ತೋರಿಸಬೇಕು ಎಂದು ಹೇಳಿದರು. ನಾನು ಹೋದಾಗ ಅದು ಒಂದು ಪಾರ್ಕ್ ಥರ ದೃಶ್ಯ. ಅಲ್ಲಿ ಒಂದು ಗುಹೆಯೊಳಗೆ ಒಂದು ಬೆಳಕು, ದೀಪದ ಬೆಳಕು. ಅದರ ಕೆಳಗೆ ಹಣ್ಣು ವಯೋವೃದ್ಧ ಕುಳಿತು ಧ್ಯಾನ ಮಾಡುತ್ತಿರುವುದು ಕಂಡುಬಂತು. ಅವರು ನನಗೆ ಮಂತ್ರೋಪದೇಶ ಮಾಡಿದ್ದರು.
ಆ ಮಂತ್ರ ನನಗೆ ನೆನಪಿಗೆ ಬರುತ್ತಿಲ್ಲ. ಈ ಘಟನೆ ನನಗೆ ಪರಿಚಯವಿದ್ದವರಲ್ಲಿ ಫೋನು ಮಾಡಿ ಅವರು ಹತ್ತಿರ ಹೇಳಿದೆ. ನಿನಗೆ ಮತ್ತೆ ದೀಕ್ಷೆ ಆಗಬಹುದು ಎಂದು ಹೇಳಿದಳು. ಇದೆಲ್ಲ ನನ್ನ ಕನಸಿನಲ್ಲಿ ನಡೆದಂಥ ಘಟನೆ. 3 ದಿವಸದ ನಂತರ ಬೆಳಗಿನ ಜಾವ 5:30ಯಲ್ಲಿ ರಾಯರು ನನ್ನ ಕೈಯ ಹಿಡಿದು ಬೃಂದಾವನದ ಮುಂದೆ ಕೂರಿಸಿ ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ಎಂದು 3 ಬಾರಿ ಬರೆಸಿದ್ದರು. ಮತ್ತು ಯೂಟ್ಯೂಬ್ ಚಾನಲ್ ಪರಿಮಳ ಗ್ರಂಥ ಅನ್ನುವ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುವಾಗ ಬೆಮ್ಮತ್ತಿ ವೆಂಕಟೇಶ್ ಆಚಾರ್ಯ ಅವರ ಚಾನಲ್ ನೋಡಬೇಕಾದ್ರೆ ಪರಿಮಳ ಗ್ರಂಥ ನೋಡಿದೆ. ಆವಾಗ ನಾನು ಪರಿಮಳ ಗ್ರಂಥ ತರಿಸಿಕೊಂಡೆ. ಪರಿಮಳ ಗ್ರಂಥ ನಮ್ಮ ಮನೆಗೆ ನರಕ ಚತುರ್ದಶಿ 31ನೇ ತಾರೀಕು ಬಂತು. ನಾನು ಅದನ್ನು ಸ್ವಾಗತ ಮಾಡಿ ಉತ್ಕೃಷ್ಟವಾಗಿ ತುಂಬ ಸಂತೋಷದಿಂದ ತರಿಸಿಕೊಂಡೆ. ತಂದು ಪೂಜೆ ಮಾಡಿ ನಾನು ನನ್ನ ಮಗಳು, ಚಿಕ್ಕ ಮಗಳು ಚಂದನ ಪೂಜೆ ಮಾಡಿ ಅವಳು ಆಫೀಸ್ಗೆ ಹೋದ್ಲು. ಆಫೀಸ್ಗೆ ಹೋದಾಗ ನಾನು ಮನೇಲಿ ಒಬ್ಬಳೇ ಇರಬೇಕಾದ್ರೆ ತುಂಬ ಅದ್ದೂರಿಯಾಗಿ ಹೂವು ಎಲ್ಲ ಥರನೂ ಪೂಜೆ ಮಾಡಿ ಕೂತಿರ್ಬೇಕಾದ್ರೆ ರಾತ್ರಿ 9:30 ಧ್ಯಾನ ಮಾಡಿ ಕೂತಿದ್ದೆ. ಯಾರೂ ಮನೇಲಿರಲಿಲ್ಲ. ಆ ಟೈಮಲ್ಲಿ ನನಗೆ ಅಕ್ಷತೆ ತಲೆ ಮೇಲೆ ಹಾಕ್ಕೊಳ್ಳಿಲ್ವಲ್ಲ ನೀನು ಅಂತ ಮನಸ್ಸಲ್ಲಿ ಅನಿಸ್ತಾನೆ ಇತ್ತು. ಹಾಕ್ಕೊಳ್ಳೋಣ ಅಂತ ದೇವ್ರ ಮನೆಗೆ ಹೋದೆ. ದೇವ್ರ ಮನೆಗೆ ಹೋಗಿ ಅಕ್ಷತೆ ತೆಗೆದು ತಲೆ ಮೇಲೆ ಹಾಕ್ಕೊಂಡ್ರೆ ಅದು ಅಕ್ಷತೆ ಇರಲಿಲ್ಲ. ನನ್ನ ಕೈಲೇ ಅಕ್ಷತೆ ಇದೆ, ಅಲ್ಲಿ ನೋಡಿದ್ರೆ ನನ್ನ ತಲೆ ಮೇಲೆ ಹೂವು ಇತ್ತು. ಅದು ಒಂದು ನನ್ನ ಘಟನೆ ನಡೆಯಿತು. ಪರಿಮಳ ಗ್ರಂಥ ತರಿಸ್ಕೊಂಡ್ಮೇಲೆ ಅದು ಒಂದು ನನ್ನ ಘಟನೆ ನಡೆಯಿತು. ಗುರುಪುಷ್ಯ ಯೋಗದೊಂದು ನಾಮಲೇಖನ ಸ್ಟಾರ್ಟ್ ಮಾಡಿದೆ. ಈ 48 ದಿನ ಪರಿಮಳ ಗ್ರಂಥಕ್ಕೆ 108 ಸಲ ಪ್ರದಕ್ಷಿಣೆ ಮಾಡುತ್ತಿದ್ದೆ. ಮತ್ತು ನಾನು ನಾಮಲೇಖನ 48 ದಿವಸದಲ್ಲಿ 63 ಪುಸ್ತಕಗಳನ್ನು ಬರೆದೆ. ಇದು ನನ್ನ ನಿತ್ಯದ ಕಾಯಕ. ಈ ಎಲ್ಲ ಘಟನೆಗಳಿಂದ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಂದ ನನಗೆ ಆಗುವ ಆನಂದಕ್ಕೆ ಪರಿವೇ ಇಲ್ಲ. ಸಂಭ್ರಮವೋ ಸಂಭ್ರಮ. ಶ್ರೀ ಗಾಯತ್ರಿ ವೆಂಕಟೇಶ್ ಇವರು ಹೇಳಿದಂತೆ ಗುರುರಾಯರ ಅನುಗ್ರಹದಿಂದ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಬೇಕು. ಇದರಿಂದ ಎಲ್ಲ ವಿಧವಾದ ಅಭಿವೃದ್ಧಿಗಳು ಉಂಟಾಗುತ್ತೆ, ರಾಯರ ಅನುಗ್ರಹ ಕೂಡ ಉಂಟಾಗುತ್ತೆ. ಶ್ರೀಮತಿ ಗಾಯತ್ರಿ ವೆಂಕಟೇಶ್ ಇವರಿಗೆ ನಮ್ಮ ಸಂಸ್ಥೆಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲರಿಗೂ ಕೂಡ ಎಲ್ಲ ವಿಧವಾದ ಶ್ರೇಯಸ್ಸು ಉಂಟಾಗಲಿ, ಗುರುರಾಯರ ಅನುಗ್ರಹವು ಕೂಡ ಸಂಪ್ರಾಪ್ತವಾಗಲಿ. ರಾಯರ ನಾಮಲೇಖನ ಪುಸ್ತಕಗಳಿಗಾಗಿ ನಮ್ಮನ್ನು ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ